ಬಾಯ್ಸ್ ಎಡಭಾಗದಲ್ಲಿರುವಂತ ತಂಡ ಭರಚುವರಿಂದ 1-3 ನಿಂಕೆ ತೊಟ್ಟಿರುವಂತ ಆಟಗಾರರನ್ನು ಪರಿಚಯಿಸ್ಕೊಳ್ತಾ ಇದ್ದಾರೆ. ಅಂಕಲಿಯ ಅಂಕಣದ ಮೇಲೆ ತನ್ನ ಸಾರಥಿಯಲ್ಲಿ ವಾಪಸ್ ಜಂಪ್ ರೈಡ್ ಮಾಡಿ ವಾಪಸ್ ಬಂದರು. ಅಂಕಲಿಯ ತಂಡದ ಆಟಗಾರ ಜಟೇಕಿಯ ಆಟಗಾರ 3-3 ಸಂಖ್ಯೆಯನ್ನು ಕೊಟ್ಟಿರುವಂತಹ ವಿಘ್ನೇಶ್ವರ ಬಾಯ್ಸ್ ಅಂಕಣದ ಮೇಲೆ ತನ್ನ ಸಾರಥ್ಯ 7 ಜನರ ಒಂದು ಭದ್ರಕೋಟೆ ಮೇಲೆ ಪ್ರಥಮ ದಾಳಿಯಲ್ಲಿ ಸವರಿ ಮಾಡ್ತಾರೆ. ಆ ಭದ್ರಕೋಟೆ ಮೇಲೆ ಸವರಿ ಮಾಡಿ ಯಾವ ಸಂದರ್ಭದಲ್ಲಿ ಅಂಕಗಳನ್ನು ತಗೊಂಡಿದ್ದಾರೆ ಕಾದೋಣ. ಎರಡು ತಂಡದಲ್ಲಿ ಕೂಡ ಪ್ರಥಮ ದಾಳಿಯಲ್ಲಿ ಎಂಟರ್ ರೈಡಿಗೆ ಪ್ರಮುಖತೆಯನ್ನು ವಹಿಸಿಕೊಂಡು ಮನ್ನಣೆ ಮಾಡ್ತಾ ಇದ್ದಾರೆ. ಅವರು ಸಾಕಷ್ಟು 20 ವರ್ಷದ ಪಂದ್ಯದಲ್ಲಿ ಆಡಿದಂತ ಅನುಭವ ವರ್ಷವಾಗಿರ್ತಕ್ಕಂಥ ದಾಳಿ ಮತ್ತೊಂದು ಅಂಕದ ವಿಘ್ನೇಶ್ವರ ತಂಡಕ್ಕೆ ಸೇರ್ಪಡೆ. ವಿಘ್ನೇಶ್ವರ ತಂಡದ ಆಟಗಾರ ಒಂದು ಜೀವನ ಎದೆಗೆ ಕಟ್ಟಿರುವಂತ ಆಟಗಾರ 4 ಜನರ ಅಂತರದಲ್ಲಿ ಮತ್ತೊಮ್ಮೆ ಮಿಸ್ಟೇಕ್ 5-2 ವಿಘ್ನೇಶ್ವರ ಬಾಯ್ಸ್ ತಂಡ. ಅಂಕಲಿ ತಂಡದಲ್ಲಿ ಮತ್ತೊಮ್ಮೆ ದಾಳಿಕಾರನಲ್ಲಿ ಮಾಡ್ತಾ ಇದ್ದಾವೆ. ರೈಟ್ ಕಾರ್ನರ್ನಲ್ಲಿ ಹೊರಗಿದ ಲೆಫ್ಟ್ ಕಾರ್ನರ್ನಲ್ಲಿ ಕಿರಣ್ ವಿಘ್ನೇಶ್ವರ ಬಾಯ್ಸ್ ತಂಡದಲ್ಲಿ ಮಧು ಕೂಡ ಅಷ್ಟೇ. ನಾನೇನು ಕಡಿಮೆ ಇಲ್ಲ, ನಾನು ಯಾವ ವಿಭಾಗದಲ್ಲಿ ಕೂಡ ನಾನು ಕಡಿಮೆ ಇಲ್ಲ ಎಂಬ ಹಠದಟ್ಟು ಅಂಕವರು ಪಡ್ಕೊಂಡಿದ್ದಾರೆ. ದಾಳಿಯಲ್ಲಿ ಕೂಡ ಅಷ್ಟೇ ಚಾಣಕ್ಯತೆಯನ್ನು ಹೊಂದಿರುವಂತಹ ಆಟಗಾರ ಮಧು ಅಂಕಲಿಯ ಆಟಗಾರರು ಬಂಧಿಸಲು ಯಶಸ್ಸು ಮಾಡುವಂತ ತುರ್ತು ಸಭೆಯನ್ನು ಕೈಗೊಂಡು ತುರ್ತು ಸಭೆಗೆ ಒಂದು ಮುಖ್ಯವನ್ನು ಸುಬ್ಬಟ್ಟಕರಿಗೆ ಮಂಡಳಿ ಆಗ್ತಾರೆ. ಈ ಒಂದು ದಾಳಿ ಅಂಕಲಿ ಆಟಗಾರ ಈ ಆಟಗಾರನ್ನು ಬಂಧಿಸಿದರೆ ಬಂಧಕ್ಕೆ ಒಂದು ಅಂಕ ಲಾಭವಾಗಿ ಪಡೆದವರು ತಂಡದ ಖಾತೆ ಕೂಡ ತೆರೆಯಬಹುದು. 1 ಅಂಕ ವಿಘ್ನೇಶ್ವರ ಬಾಯ್ಸ್ ತಂಡಕ್ಕೆ. 6 ಶೂನ್ಯದೊಂದಿಗೆ ಪಂದ್ಯ ಸಾಗ್ತಾ ಇದೆ. ಈ ಬಾರಿ ಮತ್ತೊಮ್ಮೆ ಮಾಡ್ಕೊಳ್ತಾರೆ ವಿಘ್ನೇಶ್ವರ ಬಾಯ್ಸ್ ತಂಡ. ಈ ಬಾರಿ ಅಂತೋಡಿ ತಂಡದ ಆಟಗಾರರು ಏನು ಕಡಿಮೆ ಇಲ್ಲ, ಕೊಟ್ಟಂತ ಅಂಕವನ್ನು ಯಾವ ಸಮಯದಲ್ಲಿ ಆದರೂ ಪ್ರಭುಗಲ್ಲ ಎಂಬ ಪಣವನ್ನು ತಟ್ಟು ಅಂಕವನ್ನು ಪಡ್ಕೊಂಡಿದ್ದಾರೆ. 1 ಅಂಕದ ಮುಖಾಂತರ ಸೈಕಲ್ ಮುಖಾಂತರ ಖಾತೆ ಪ್ರಾರಂಭ ಮಾಡಿಕೊಂಡಿದ್ದಾರೆ. ಇದರೊಂದಿಗೆ 9-1 ನಡುವೆ ಈ ಪಂದ್ಯ ಸಾಗ್ತಾ ಇದೆ. ತಂಡವಾಗಿ ವಿಘ್ನೇಶ್ವರ ಬಾಯ್ಸ್ ತಂಡವನ್ನು ನಾವು ಕಾಣ್ತೇವೆ. ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಹಿಡಿತ ಧಾರಿಕಾರ ಮೈ ಮಾಡಿದ್ರೆ ಈಗ ಆಗೋದು ಗೋಲಸ್ವಾಪದ ಒಂದು ಗಳಿಗೆ ಜೀವನಗರ ಆಟಗಾರ ಆ ಪಾರ್ಶ್ವಕ್ಕೆ ಯತ್ನಿಸಿದ್ರು. ಒಂದು ದಾಳಿ ಈ ಬಾರಿ ಮಾಧ್ಯಮೆಯಲ್ಲಿ ಹಿಡಿದ ಭಾರತವರ ಒಂದು ದಾಳಿಯನ್ನು ನೋಡ್ತಾ ಜೀವ 2 ಜರ್ಸಿಯನ್ನು ಕಟ್ಟಿರುವಂತಹ ಆಟಗಾರ ವಿಘ್ನೇಶ್ವರ ಬಾಯ್ಸ್ ತಂಡದ ಮೇಲೆ ತನ್ನ ಸವಾರಿಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಬೋನಸ್ಸಿಗೆ ಪ್ರಯತ್ನ ಮಾಡಿದ್ರೆ ಬೋನಸ್ ಸಿಗೋಂಗಿಲ್ಲ, ಔಟ್ ಮಾಡಬೇಕು ಮಾತ್ರ ಅಂಕಗಳು ಸೇರ್ಪಡೆ ಆಗ್ತದೆ. ಅದೇ ರೀತಿಯಾಗಿ ಬೋನಸ್ ಇಲ್ಲದ ಒಂದು ಸಂದರ್ಭದಲ್ಲಿ ನಾವು ಇವರನ್ನು ಹಿಡ್ಕೊಂಡು ಅಂಕವನ್ನು ನಮ್ಮ ತಂಡಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಅಂತ ಒಂದು ಕ್ಷಣವನ್ನು ನೋಡಿದ್ರು. ಆದ್ರೆ 8 ರನ್ನಿಗೆ ಮಾರ್ಪಾಟ್ ಆಗ್ತಾನೆ. ಇಲ್ಲಿ ವಿಘ್ನೇಶ್ವರ ಬಾಯ್ಸ್ ತಂಡದಲ್ಲಿ ಒಂದು ಬದಲಾವಣೆ ಕಂಡು ಬರ್ತಾ ಇದೆ. ಒಬ್ಬ ಆಟಗಾರ ಹೊರಗಡೆ ಹೋದ್ರೆ ಒಬ್ಬ ಆಟಗಾರ ಒಳಗಡೆ ಬರ್ತಾ ಇದ್ದಾರೆ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಪಡ್ಕೊಂಡು ಮನು ಆಚಾರ್ 1-3 ಆಟಗಾರ ವಿಘ್ನೇಶ್ವರ ತಂಡದ ಮೇಲೆ ಮತ್ತೊಮ್ಮೆ ಒಂದು ಪ್ರಭಾವಿ ಹೊಂದಿರುವಂತಹ ಸಂಘಟನೆಗೆ ಫಲ ವಿಜಯವನ್ನು ಸಾಬೀತುಪಡಿಸ್ತಾ ಇದೆ. ಇಲ್ಲಿ ಅಂಗಡಿಯ ಯುವ ಖರ್ಚುಗಳು ಬರ್ತಿರ್ತಾ ಇದ್ದಾರೆ. ಈ ಬಾರಿ ವಿಘ್ನೇಶ್ವರ ತಂಡಕ್ಕೆ
ಟೂ ಫೈಟ್ ವಿಶ್ವೇಶ್ವರ ತಂಡಕ್ಕೆ ಕಡೆಯ 3 ನಿಮಿಷಗಳು ಈಕ್ವಲ್ ಫೈಟ್. 2 ತಂಡಕ್ಕೂ ಒಂದೊಂದು ಅಂಕವಾಗಿ ಹಂಚ್ಕೊಳ್ತಾ ಇದ್ದಾರೆ ಇಲ್ಲಿ. ಮುಂದಿನ ಪಂದ್ಯಕ್ಕಾಗಿ ಕುಂಟಾ ವಾರಿಯರ್ಸ್ ವಿರುದ್ಧವಾಗಿರುವಂತಹ ತಂಡ ಆಶೀರ್ವಾದ್ ಬಡಮನೆ. ಅದಾದ ನಂತರ 7 ಸ್ಟಾರ್ ಚಿಕ್ಕಪ್ಪ ವರ್ಸಸ್ ಮಹಾಗಣಪತಿ ಚನ್ನಪಟ್ಟ. ರೆಡಿ ಇರಬೇಕು. 7 ಸ್ಟಾರ್ ಚಿಕ್ಕಪ್ಪ ವರ್ಸಸ್ ಮಹಾಗಣಪತಿ ಚನ್ನಪಟ್ಟ ತಂಡದ ಆಟಗಾರರು ರೆಡಿ ಇರಬೇಕು. ಅದರ ಪೂರ್ವವಾಗಿ ಬಾವಿಯಲ್ಲಿ ಇರುವಂತಹ ತಂಡ ಕುಂಟಾ ವಾರಿಯರ್ಸ್ ವರ್ಸಸ್ ಆಶೀರ್ವಾದ್ ಬಡಮನೆ. ಅಶ್ವಿನವರು ಅಡ್ವಾನ್ಸ್ಗೆ ಟ್ಯಾಕಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಆದ್ರೆ ವೈಫಲ್ಯತೆಯನ್ನು ಕಂಡುಕೊಂಡಿದ್ದಾರೆ. ಬೈಕು ಅಂದೋಳಿ ತಂಡಕ್ಕೆ ಸೇರ್ಪಡೆ. ಮಧು ಅಂದೋಳಿ 3 ಸಾರಿ ಅಂದೋಳಿ 6 13 ವಿಶ್ವೇಶ್ವರ. ಬೈಕು ವಿಶ್ವೇಶ್ವರ ತಂಡಕ್ಕೆ ಅಂದೋಳಿ ತಂಡಕ್ಕೆ ಸಾರಿ 7 13 7 ಅಂದೋಳಿ ವಿಶ್ವೇಶ್ವರ 13 7-13 ನಡುವೆಯಲ್ಲಿ ಪಂದ್ಯ ರೋಚಕ ಪಂದ್ಯ ಸಾಗ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಆ ತೃತೀಯ ಇನ್ನಿಂಗ್ಸ್ ನಲ್ಲಿ ಅಂದೋಳಿಗೆ ವಿರುದ್ಧವಾಗಿರುವಂತಹ ವಿಶ್ವೇಶ್ವರ ಬಾಯ್ಸ್ ತಂಡ 2 ತಂಡಗಳ ಮಧ್ಯ ನಡೆಸಿರುವಂತಹ ಒಂದು ಪಂದ್ಯ. ಸೆಕೆಂಡ್ ಕಾರ್ನರ್ ಈ ಭಾಗದಲ್ಲಿ ಒಂದು ಮಿಸ್ಟೇಕ್ ಕಂಡು ಬರ್ತಾ ಇದೆ ಇಲ್ಲಿ. ಫೈಟ್ ವಿಶ್ವೇಶ್ವರ ಬಾಯ್ಸ್ ತಂಡಕ್ಕೆ ನಿಖಿಲ್ ಜೀವನಾಧಾರ ಆಟಗಾರ, ಅಂದೋಳಿಯ ಯುವ ಪ್ರತಿಭೆ, ಧನ್ಮಕ ಆಟಗಾರರನ್ನ ಪರಿಚಯಿಸ್ಕೊಳ್ತಾ ಇದ್ದಾರೆ. ನೋಡೋಣ ಮನೋಜ್ ಅವರ ರೈಟ್ ಅವರ ಲೆಫ್ಟ್ ಮೇಲೆ ಬರ್ತದೆ. ಇದು ಪಾರ್ಶಿಟ್ ಮಾಡಲಿಕ್ಕೆ ನೋಡಿದ್ರು, ಆದ್ರೆ ಪಾರ್ಶಿಟ್ ಆಗಬೇಕು. ಡಿಫೆನ್ಸ್ ದಾಳಿಗಾರ ಬೇಗ ಹೋಗಲಾರದ ಆಟಗಾರರು. ಇದು 15 ನಿಮಿಷ ಆಟಗಾರ ಫೈಟ್ ವಿಶ್ವೇಶ್ವರ ಬಾಯ್ಸ್ ತಂಡಕ್ಕ. ಆ 1 ನಿಮಿಷಗಳಲ್ಲಿ ಸೆಕೆಂಡ್ಗಳ ಕಡಿತ ಆಕಾರಗಳನ್ನು ಕೂಡ ಗಮನ ಹರಿಸಬೇಕಾಗ್ತದೆ. ಸೂಪರ್ ಟೇಕಲ್ ಅನ್ನೋದ ಒಂದು ಸಮಯದಲ್ಲಿ ಒಂದು ಅಂಕಗಳ ಮುಂಚೆಯಲ್ಲಿ ಇರುವುದು